ಸತತ 3 ದಿನಗಳಿಂದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರ ಜೊತೆ 1-to-1 ಸಭೆ ಮಾಡಿದ್ರು. ಆದರೆ ಈಗ ಮುಂದೆ ಸಚಿವರ ಜೊತೆಗೆ 1-to-1 ಸಭೆ ಮಾಡೋಕೆ ಅವರು ನಿರ್ಧಾರ ಮಾಡಿದ್ದಾರೆ. ಮುಂದಿನ ವಾರ ಸಚಿವರ ಜೊತೆಗೆ ಕೈ ಉಸ್ತುವಾರಿ ಪ್ರತ್ಯೇಕವಾಗಿ ಸಭೆಯನ್ನು ನಡೆಸಲಿದ್ದಾರೆ. ಎಲ್ಲ ಸಚಿವರ ಜೊತೆಗೆ ರಣದೀಪ್ ಸುರ್ಜೇವಾಲಾ ಸಭೆ ಮಾಡಲಿದ್ದಾರೆ. ಶಾಸಕರ ಸಮಸ್ಯೆಯನ್ನ ಸಚಿವರ ಗಮನಕ್ಕೆ ತರುವಂತಹ ಕೆಲಸವನ್ನ ಉಸ್ತುವಾರಿ ಸುರ್ಜೇವಾಲಾ ಮಾಡಲಿದ್ದಾರೆ. ಯಾವ್ಯಾವ ಇಲಾಖೆಯಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ, ಸಚಿವರು ಸ್ಪಂದನೆ ನೀಡ್ತಾ ಇದ್ದಾರಾ ಇಲ್ವಾ, ಅಥವಾ ಅವರ ಸ್ಪಂದನೆ ಹೇಗಿದೆ ಅಂತ ಕೈ ಉಸ್ತುವಾರಿ ಚರ್ಚೆ ಮಾಡಲಿದ್ದಾರೆ. ಇನ್ನು ಪಕ್ಷ ಅಂದಮೇಲೆ ಭಿನ್ನಾಭಿಪ್ರಾಯ ಇರುತ್ತೆ, ಎಲ್ಲ ಸರಿಪಡಿಸಬೇಕು, ಜೊತೆಗೆ ಬಗೆಹರಿಸಬೇಕು, ಎಲ್ಲಿ ಸರಿಪಡಿಸಬೇಕು ಅದನ್ನು ನಾವು ಮಾಡ್ತೀವಿ, ಎಲ್ಲಿ ಬಗೆಹರಿಸಬೇಕು ಅಲ್ಲಿ ಬಗೆಹರಿಸ್ತೀವಿ ಅಂತ ಹೇಳಿ ಸುರ್ಜೇವಾಲಾ ಶಾಸಕರ ಜೊತೆ ಸಭೆ ಬಳಿಕ ಮಾತನ್ನ ಆಡಿದ್ದಾರೆ. Very soon, by next week, we will be calling each minister separately and advising them that they have to take up the developmental works of each MLA's constituency on priority, and I'll be talking to you again next week, since I'll be back next week. As I said, we will iron them out. You've seen hot iron, no? It irons out the clothes. Same way we will, with love, affection, persuasion, iron it out. Difference of opinion in thought process in the Congress party. I want to say one thing. We are not a regimented party where diktat of one person will work. Only in BJP is not a political party but has become a personal fiefdom of Prime Minister Narendra Modi. If he doesn't like you, you are out of the party. Like it has happened to none less than Mr. Lal Krishan Advani. It has happened to Mr. Murli Manohar Joshi. It has happened to a dozen senior most leaders of the party. Some more are on the verge of retirement. Some difference. ರಾಜ್ಯ ಕಾಂಗ್ರೆಸ್ನಲ್ಲಿ ಜೊತೆಗೆ ಸರ್ಕಾರದಲ್ಲಿ ಯಾವೆಲ್ಲ ಗೊಂದಲಗಳು ಉಂಟಾಗಿದ್ದಾವೋ, ಶಾಸಕರು ಯಾವ ರೀತಿ ಬಹಿರಂಗ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೋ ಅದೆಲ್ಲ ಸಮಸ್ಯೆಗಳಿಗೂ ಕೂಡ ಮದ್ದರಿಯೋಕೆ 2ನೇ ಬಾರಿಗೆ ಡೆಲ್ಲಿಯಿಂದ ರಾಜ್ಯ ಕೈ ಉಸ್ತುವಾರಿ ಸುರ್ಜೇವಾಲಾ ಆಗಮಿಸಿದ್ರು ಬೆಂಗಳೂರಿಗೆ. ಹಾಗೂ ಈ ವಾರ ಕೂಡ 3 ದಿನಗಳ ಕಾಲ ಸತತವಾಗಿ ಶಾಸಕರನ್ನ 1-to-1 ಭೇಟಿಯಾಗಿ ಮಾತುಕತೆ ಮಾಡಿ ಅವರ ಸಮಸ್ಯೆಯನ್ನು ಆಲಿಸುವಂತಹ ಕೆಲಸವನ್ನ ಅವರು ಮಾಡ್ತಿದ್ದಾರೆ. ಇವತ್ತಿಗೆ ಅದು ಪೂರ್ಣವಾಗಿದೆ. ಹಾಗೂ ಎಲ್ಲ ಶಾಸಕರು ಹೇಳ್ತಾ ಇರೋದು ಒಂದೇ, ಸಚಿವರು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ, ನಾವು ಯಾವುದೇ ವಿಷಯ ತಗೊಂಡು ಹೋದ್ರೂ ಕೂಡ ನಿರ್ಲಕ್ಷ್ಯ ಮಾಡ್ತಿದ್ದಾರೆ, ಗಮನನೇ ಹರಿಸ್ತಾ ಇಲ್ಲ ನಮ್ಮ ಕ್ಷೇತ್ರದ ಕಡೆಗೆ. ಈ ರೀತಿಯಾಗಿ ತಮ್ಮ ಸಾಲು ಸಮಸ್ಯೆಗಳನ್ನು ಇವರ ಮುಂದೆ ಅವರು ವ್ಯಕ್ತಪಡಿಸಿದ್ರು. ಸೊ ಹೀಗಾಗಿ ಇವತ್ತಿಗೆ ಶಾಸಕರ ಜೊತೆಗೆ 1-to-1 ಸಭೆ ಮುಗಿಸಿದ ನಂತರ ಮುಂದಿನ ವಾರ ಮತ್ತೊಂದು ಸುತ್ತಿನ ಸಭೆಯನ್ನ ಈಗ ಸುರ್ಜೇವಾಲಾ ನಿಗದಿ ಮಾಡಿಕೊಂಡಿದ್ದಾರೆ. ಆದರೆ ಮುಂದಿನ ವಾರ ನಡೆಯುವಂತಹ ಸಭೆ ಯಾರ ಜೊತೆ? ಸಚಿವರ ಜೊತೆಗೆ. ಸೊ ಈಗೆಲ್ಲ ಯಾವ ಒಂದು ಒಪಿನಿಯನ್ಗಳನ್ನ ಶಾಸಕರಿಂದ ಇವರು ಸಂಗ್ರಹ ಮಾಡಿದ್ದಾರೋ ಅದೇ ಒಪಿನಿಯನ್ ಅನ್ನ ಸಚಿವರ ಮುಂದೆ ಅದನ್ನ ವ್ಯಕ್ತಪಡಿಸಿ ಈ ಸಮಸ್ಯೆಗೆ ಏನು ಪರಿಹಾರ ಒದಗಿಸ್ತೀರಿ ನಿಮ್ಮ ಇಲಾಖೆಯಿಂದ, ಅಥವಾ ಯಾವೆಲ್ಲ ಪ್ರಗತಿ ಸಾಧಿಸಿದ್ದೀರಿ ನಿಮ್ಮ ಇಲಾಖೆಯಲ್ಲಿ, ಮಿನಿಸ್ಟರ್ ಆಗಿ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ನೀವು ಮಾಡಿದ್ದೀರಿ, ಇದೆಲ್ಲದರ ಕುರಿತಾಗಿ ಅವರು ಸಚಿವರ ಜೊತೆಗೆ, ಎಲ್ಲ ಸಚಿವರ ಜೊತೆಗೆ ಪ್ರತ್ಯೇಕವಾಗಿ 1-to-1 ಸಭೆ ನಡೆಸಿ ಅವರಿಂದ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ. ಜೊತೆಗೆ ಈಗ ಅವರು ಹೇಳೋದನ್ನು ಕೂಡ ಗಮನಿಸಿದ್ರಿ, ಎಲ್ಲ ಸಮಸ್ಯೆಗಳನ್ನು ಕೂಡ ಪ್ರೀತಿಯಿಂದ ಹಾಗೂ ಅತ್ಯಂತ ವಾರ್ಮ್ತಿಂದ ನಾವು ಐರನ್ ಮಾಡ್ತೀವಿ, ಎಲ್ಲ ಸಮಸ್ಯೆಗಳನ್ನು ಕೂಡ ನಾವು ಪ್ರೀತಿಯಿಂದಾನೇ ಬಗೆಹರಿಸ್ತೀವಿ ಅನ್ನುವಂಥ ಒಂದು ಮಾತನ್ನ ರಾಜ್ಯ ಕೈ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದ್ದಾರೆ. ಸೊ ಇಲ್ಲಿಗೆ ಒಂದಂತೂ ಕ್ಲಿಯರ್ ಆಗಿದೆ, ಶಾಸಕರು ಸಚಿವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾನೆ ಅನ್ನೋದು ಈಗ ಬಯಲಾಗಿದೆ, ಖಚಿತವಾಗಿದೆ. ಹಾಗೂ ಆ ಸಮಸ್ಯೆಗಳನ್ನು ಸಚಿವರ ಗಮನಕ್ಕೆ ತಂದು ಅಲ್ಲಿ ಸೊಲ್ಯೂಷನ್ ಅನ್ನ ಅಥವಾ ಪರಿಹಾರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮುಂದಿನ ವಾರ ಅವರು ಮಾಡಲಿದ್ದಾರೆ ಅಂತ. ಸೊ ಬಹುಶಃ ಈಗ ಒಂದು ಓವರ್ ಆಲ್ ಪಿಕ್ಚರ್ ಸಿಗ್ತಾ ಇದೆ. ಸೊ ರಾಜ್ಯ ಕಾಂಗ್ರೆಸ್ನಲ್ಲಿ ಅಥವಾ ಸರ್ಕಾರದಲ್ಲಿ ಯಾವೆಲ್ಲ ಗೊಂದಲ ಉಂಟಾಗ್ತಾ ಇದೆಯೋ ಅದಕ್ಕೆ ಪ್ರಮುಖವಾದಂತಹ ಕಾರಣ ಏನು? ಒಂದು ಅಫ್ಕೋರ್ಸ್ ಅನುದಾನ, ಮತ್ತೊಂದು ಕಡೆ ಸಚಿವರು ಸಹಕಾರ ಕೊಡ್ತಾ ಇಲ್ಲ ಅನ್ನುವಂಥದ್ದು ಶಾಸಕರ 1 ಲೈನ್ ಪ್ರಾಬ್ಲಮ್ ಆಗಿದೆ. ಹೀಗಾಗಿ ಅದಕ್ಕೂ ಕೂಡ ಒಂದು ಪರಿಹಾರ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಮುಂದಿನ ವಾರ ಸಚಿವರ ಜೊತೆಗೆ ಕೈ ಉಸ್ತುವಾರಿ ಸುರ್ಜೇವಾಲಾ 1-to-1 ಸಭೆ ಮಾಡಿ ಎಲ್ಲ ಸಮಸ್ಯೆಗಳಿಗೂ ಮದ್ದರಿಯುವಂತಹ ಕೆಲಸವನ್ನ ಅವರು ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.